ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯಭರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 141ನೇ ಶ್ಲೋಕ. ಇತ್ಯುಕ್ತ್ವಾ ಪ್ರಯಯೋ ಇಂದ್ರಃ ತದ್ರಥೇನ ಚ ಮಾತಲಿಃ ಆಯಾತ್ ಪಾರ್ಥಸ್ತಮಾರುಹ್ಯ ಯಯೌ ತಾತ ನಿಕೇತನಂ. ಹಿಂದೆ ನೋಡಿದಂತೆ ಅರ್ಜುನನಿಗೆ ರುದ್ರ ಮೊದಲಾದ ಎಲ್ಲಾ ದೇವತೆಗಳು ಕೂಡ ತಮ್ಮ ತಮ್ಮ ಅಸ್ತ್ರವನ್ನ ಕೊಟ್ಟಿದ್ದಾರೆ. ಪಾಶುಪತ ಮುಂತಾದ ಎಲ್ಲ ಅಸ್ತ್ರಗಳು ಕೂಡ ಲಭ್ಯವಾಗಿದೆ ಅರ್ಜುನನಿಗೆ. ಇಂದ್ರ ಆಗ ಬಂದು ತನ್ನ ಮಗ, ಇಂದ್ರನ ಅವತಾರನೇ ಅರ್ಜುನ, ತನ್ನ ಮಗನಾದ ಅರ್ಜುನನನ್ನು ಪ್ರಶಂಸೆ ಮಾಡಿ ಸ್ವರ್ಗಲೋಕಕ್ಕೆ ಬಾ, ಇದೇ ಶರೀರದಿಂದಲೇ ಬಾ ಹಾಗೆ ಅಂತ ಆಹ್ವಾನವನ್ನು ಕೊಟ್ಟು ರಥವನ್ನು ಕೂಡ ಕೊಡ್ತಾನೆ ಅಂತ ನೋಡಿದ್ದೀವಿ. ಯುಕ್ತ್ವಾ ಪ್ರಯಯೋ ಇಂದ್ರ, ಇಷ್ಟು ಹೇಳಿ ಇಂದ್ರ ತಾನು ಹೊರಟೆ ಹೋಗ್ತಾನೆ. ಮಾತಲಿಯು ಇಂದ್ರ ಸಾರಥಿ, ಇಂದ್ರನ ಸಾರಥಿ. ಪಾರ್ಥಂ ಪ್ರತ್ಯಾಯ, ಪಾರ್ಥ ಇರುವ ಜಾಗಕ್ಕೆ ಆ ಮಾತಲಿ ಬರ್ತಾನೆ. ಆ ಮಾತಲಿಯನ್ನ, ಆ ಅರ್ಜುನನನ್ನು ರಥಂ ಆರುಹ್ಯ, ರಥದಲ್ಲಿ ಕುಡಿಸಿಕೊಂಡು ತಾತಸ್ಯ ನಿಕೇತನಂ, ಅರ್ಜುನನ ತಂದೆ ಇಂದ್ರನ ಮನೆ ಅಂದ್ರೆ ಸ್ವರ್ಗಕ್ಕೆ ಕರೆದುಕೊಂಡು ಹೋದನು ಅಂತ ಹೇಳ್ತಾರೆ. ಸ್ವರ್ಗಕ್ಕೆ ಹೋದ ಅಂದ್ರೆ ಏನೋ ದೇಹ ಬಿಟ್ರು ಅಂತ ತಿಳ್ಕೋಬಾರ್ದು. ಅರ್ಜುನ ಆ ಶರೀರದಿಂದಲೇ ಹೋಗುತ್ತಾನೆ ಅಂತ ಅರ್ಥ. ಅಲ್ಲಿ ಹೋಗಿ ಏನಾಯ್ತು ತಿಳಿಸ್ತಾ ಇದ್ದಾರೆ. ಪೂಜಿತೋ ದೈವತೈ ಸರ್ವೈ ಇಂದ್ರೇಣೈವ ನಿವೇಶಿತಃ ತೇನ ಸಾರ್ಧಂ ಉಪಾಸೀದತ್ ತಸ್ಮಿನ್ ಇಂದ್ರೇ ವರಾಸನೆ. ಸರ್ವದೇವೈ ತೈಃ ಪೂಜಿತಃ ಇಂದ್ರೇನ ಸ್ವಾವಸನೆ. ಎಲ್ಲಾ ದೇವತೆಗಳು ಕೂಡ ಇಂದ್ರನನ್ನು ಪೂಜೆ ಮಾಡ್ತಾರೆ. ಅಂದ್ರೆ ತಾರತಮ್ಯದಲ್ಲಿ ಇಂದ್ರನಿಗಿಂತ ಯಾರ್ಯಾರು ಕೆಳಗಿನ ದೇವತೆಗಳು ಅಂತ ಇದ್ದಾರೆ, ಅವರೆಲ್ಲರೂ ಕೂಡ ಇಂದ್ರನನ್ನ ಪೂಜೆ ಮಾಡತಕ್ಕವರು. ಅಂತ ಇಂದ್ರ ಆ ಸಭೆಯಲ್ಲಿ ತಾನು ಪ್ರವೇಶ ಮಾಡಿ ತನ್ನ ಆಸನದಲ್ಲಿ ಕುಳಿತಾಗ, ಆ ಆಸನದಲ್ಲಿ ತಸ್ಮಿನ್ ಇಂದ್ರೇ ಇಂದ್ರಸ್ಯ ವಿದ್ಯಮಾನೆ ವರಾಸನೆ ಸಿಂಹಾಸನೆ, ಇಂದ್ರನ ಸಿಂಹಾಸನದಲ್ಲಿ ಅರ್ಜುನನು ಕೂಡ ತಾನೇ ಪಕ್ಕದಲ್ಲಿ ಕುಳಿತುಕೊಂಡ ಅಂತ ಹೇಳ್ತಾರೆ. ಅಂದ್ರೆ ಇಂದ್ರ ಅರ್ಜುನ ಇಬ್ರು ಕೂಡ ಒಂದೇ ಸಿಂಹಾಸನದಲ್ಲಿ ಕುಳಿತರು ಅಂತ ಒಟ್ಟು. ಪ್ರೀತ್ಯ ಸಮಾಶ್ಲಿಷ್ಯ ಗುರು ಪ್ರವೀರಂ ಶಕ್ರೋ ದ್ವಿತೀಯಾಂ ತನುಮಾತ್ಮನಃ ಸಹ ಈಕ್ಷನ್ಮುಖಂ ತಸ್ಯ ಮುಮೋದಸೋಪಿ ಯುವಾಸ ತಸ್ಮಿನ್ ವತ್ಸರಾನ್ ಪಂಚಲೋಕೆ. ಸಹ ಶಕ್ರಃ, ಇಂದ್ರನು ಕೂಡ ಆತ್ಮನಃ ದ್ವಿತೀಯಾಂ ತನು, ತನ್ನ ಎರಡನೇ ರೂಪ, ಇಂದ್ರನೇ ಅರ್ಜುನನಾಗಿ ಬಂದಿರೋದು. ತನ್ನ ಎರಡನೇ ರೂಪವನ್ನು ಪ್ರೀತಿಯ ಸಮಾಶ್ಲಿಷ್ಯ, ಪ್ರೀತಿಯಿಂದ ಆಲಿಂಗನೆ ಮಾಡಿಕೊಂಡು ತಸ್ಯ ಪಾರ್ಥಸ್ಯ ಮುಖಂ ನಿರೀಕ್ಷನ್ ಮುಮೋದ, ಅರ್ಜುನನ ಮುಖವನ್ನು ನೋಡಿ ಭಾರಿ ಸಂತೋಷಪಟ್ಟ ಇಂದ್ರ. ಅರ್ಜುನನು ಕೂಡ ಆ ಸ್ವರ್ಗದಲ್ಲಿ ವತ್ಸರಾನುವಾಸ, 5 ವರ್ಷಗಳ ಕಾಲ ಅರ್ಜುನ ಅಲ್ಲೇ ಇದ್ದಂತ, ಸ್ವರ್ಗದಲ್ಲೇ ಇದ್ದದ್ದು. ಅಸ್ತ್ರಾಣಿ ತಸ್ಮಾ ಅದಿಶತ್ ಸವಾಸವೋ ಮಹಾಂತಿ ದಿವ್ಯಾನಿ ತದೋರ್ವಶೀತಂ ಸಂಪ್ರಾಪ್ಯ ಭಾವೇನ ತು ಮಾನುಷೇನ ಮಾತಾಕುಲಸ್ಯೇತಿ ನಿರಾಕೃತಾಭೂತ್. ತಸ್ಮೈ ಅರ್ಜುನಾಯ ದಿವ್ಯಾನಿ ಅಲೌಕಿಕಾನಿ ಮಹಾಂತಾನಿ ಶ್ರೇಷ್ಠಾನಿ ಅಸ್ತ್ರಾಣಿ ಅದಿಶತ್ ಉಪದಿದೇಶ. ಇಂದ್ರನು ಕೂಡ ಅರ್ಜುನನಿಗೆ ಅಲೌಕಿಕವಾದ ವಿಶೇಷವಾದ ಅಸ್ತ್ರಗಳನ್ನೆಲ್ಲ ಉಪದೇಶ ಮಾಡಿದ ಅಂತಾರೆ. ಈ ರೀತಿಯಾಗಿ ಸುಖವಾಗಿ ಅರ್ಜುನ ಅಲ್ಲಿ ಸ್ವರ್ಗದಲ್ಲಿ ವಾಸ ಮಾಡಿಕೊಂಡಿರುವಾಗ, ಸದಾ ಸ್ವರ್ಗೇ ನಿವಾಸ ಕಾಲೇ, ಸ್ವರ್ಗದಲ್ಲಿ ಅರ್ಜುನ ವಾಸ ಮಾಡಿಕೊಂಡಿರುವಾಗ ಊರ್ವಶಿ ತಂ ಅರ್ಜುನಂ ಸಂಪ್ರಾಪ್ಯ ಭೋಗ ಇಚ್ಛೆಯ ಇತಿ ಶೇಷಃ.
ಊರ್ವಶಿ ಅಪ್ಸರಾ ಸ್ತ್ರೀಯವರು ಇಂದ್ರನ ಜೊತೆಗೆ ಇರಬೇಕು ಅಂತ ಹೇಳಿ ಇಂದ್ರನ ಹತ್ರ ಬರ್ತಾರೆ, ಭೋಗವನ್ನು ಮಾಡಬೇಕು ಹಾಗೆ ಅಂತ. ಅವಳು ಬಂದಾಗ ಅರ್ಜುನ ನಿರಾಕರಣೆ ಮಾಡ್ತಾನೆ, ನಿನ್ನ ಜೊತೆಗೆ ನಾನು ಸಂಘ ಮಾಡೋದಿಲ್ಲ ಹಾಗೆ. ಯಾಕೆ? ತ್ವಂ ಅಸ್ಮತ್ ಕುಲೆ ಮಾತಾ ಇತ್ಯಭಿಪ್ರಾಯೇನ ಇತ್ಯರ್ಥ. ನೀನು ನನಗೆ ಮಾತ್ರ ತಾಯಿ ಅಲ್ಲ, ನಮ್ಮ ಕುಲಕ್ಕೆ ತಾಯಿ ನೀನು ಹಾಗೆ ಅಂತ. ತಾಯಿಯ ಸ್ಥಾನ ನಿನ್ನದು, ಅದರಿಂದ ನಾನು ಭೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೆ. ತಸ್ಯ ಮಾತೃಬುದ್ಧವು ಕಾರಣಂ. ಯಾಕೆ ಅರ್ಜುನ ಯಾಕೆ ಊರ್ವಶಿಯನ್ನ ತಾಯಿ ಅಂತ ಭಾವಿಸಿದ ಹಾಗೆಂಬ ಅದಕ್ಕೆ ಕಾರಣವನ್ನ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ. ಭಾವೇನತು ಮಾನುಷೇನ ಅಹಂ ಮನುಷ್ಯ ಈ ಭಾವೆ, ನಾನು ಮನುಷ್ಯ ರೂಪದಲ್ಲಿ ಇದ್ದೀನಿ. ಅಸ್ಮತ್ ಕುಲೆ ಧೀರೈಃ ಯಸ್ಯ ಪುರೂರವಸಃ ಧೌರೇಯಸ್ಯ ಪುರೂರವಸಃ ಭಾರ್ಯತ್ವಾತ್. ನಮ್ಮ ಕುಲದ ಹಿರಿಯರು ಪುರೂರವಸ್ ಅಂತ, ಪುರೂರವಸ್ಸಿನ ಹೆಂಡತಿಯಾಗಿ ಇದ್ದವರು ಊರ್ವಶಿ. ಅದರಿಂದ ತ್ವಂ ಮಮ ಕುಲಮಾತಾ, ಅದರಿಂದ ನೀನು ನಮ್ಮ ಕುಲಮಾತೆ ನೀನು. ಹೇಗೆ ರಾಜಮಾತೆ ಅಂತ ಹೇಳ್ತಾರ, ಅದೇ ತರ ಕುಲದ ಮಾತೆ ನೀನು. ಅತಃ ನ ಭೋಗಾರ್ಹ, ಅದರಿಂದ ನಾನೇನು ಭೋಗ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅರ್ಜುನ ನಿರಾಕರಣೆಯನ್ನು ಮಾಡ್ತಾ ಇದ್ದಾನೆ. ಷಂಡೋ ಭವೇತ್ಯೇವ ಥಯಾಭಿಷಪ್ತೆ ಪಾರ್ಥೆ ಶಕ್ರೋನುಗ್ರಹಂ ತಸ್ಯ ಛಾದಾತ್ ಸಂವತ್ಸರಂ ಷಂಡರೂಪೀ ಚರಸ್ವ ನ ಷಂಡತಾತೆ ಭವತೀತಿ ಧೃಷ್ಣುಃ. ಇಷ್ಟು ನಿರಾಕರಣೆ ಮಾಡಿದಾಗ ಆ ಊರ್ವಶಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ನೀನು ಷಂಡನಾಗು, ನಪುಂಸಕನಾಗು ಅಂತ ಶಾಪ ಕೊಟ್ಟು ಬಿಡ್ತಾಳೆ. ನಪುಂಸಕನಾಗು ಅಂತ ಶಾಪ ಕೊಟ್ಟಾಗ ತಸ್ಯ ಅರ್ಜುನಸ್ಯ ಅನುಗ್ರಹಂ ಶಾಪಂ ಪರಿಹಾರಂ ಅದಾತ್. ಇಂದ್ರದೇವರು ಅವರಿಗೆ ಗೊತ್ತಾಯಿತು ಈ ರೀತಿಯಾಗಿ ಶಾಪ ಕೊಟ್ಟದ್ದು, ಅವರು ಅದರ ಪರಿಹಾರವನ್ನು ಕೂಡ ಮಾಡ್ತಾ ಇದ್ದಾರೆ. ಹೇಗೆ ಪರಿಹಾರ ಮಾಡಿದರು ಹಾಗೆಂದರೆ, ಸಂವತ್ಸರ ಪರ್ಯಂತಂ ಷಂಡರೂಪಿ ಸಂಚರಸ್ವ. ಇಂದ್ರದೇವರು ಹೇಳ್ತಾರೆ ಅರ್ಜುನನ, ನೀನು 1 ವರ್ಷ ಕಾಲ ಹೇಗಾದ್ರೂ ಅಜ್ಞಾತವಾಸ ಮಾಡಬೇಕು, ಯಾರಿಗೂ ಗೊತ್ತಾಗಬಾರದು. ಅದರಿಂದ ನೀನು ಷಂಡನಾಗು, ಷಂಡ ರೂಪದಲ್ಲೇ ಇರು. ಪರಂತು ತವ ಷಂಡತಾ ನ ಭವತಿ, ಷಂಡವೇಷದಲ್ಲಿ ಇದ್ರೂ ಕೂಡ ನಿನಗೆ ಷಂಡತ್ವ, ನಪುಂಸಕತ್ವ ಎನ್ನುವುದು ಬರೋದಿಲ್ಲ ಹಾಗೆ ಅಂತ ಪರಿಹಾರವನ್ನು ಮಾಡಿದರು. ಇಂದ್ರಸ್ಯ ಸಾಮರ್ಥ್ಯ ಇದು ಯಾವುದರ ಸೂಚನೆ? ಊರ್ವಶಿ ಕೊಟ್ಟ ಶಾಪವನ್ನು ಕೂಡ ಅವರಿಗಿಂತ ತಾರತಮ್ಯದಲ್ಲಿ ದೊಡ್ಡವರಾಗಿ ಇರೋದರಿಂದ ಅದನ್ನ ಮಾಡಿಫೈ ಮಾಡುವ, ಬದಲಾವಣೆ ಮಾಡುವ ಒಂದು ಸಾಮರ್ಥ್ಯ ಇಂದ್ರದೇವರಿಗೆ ಇದೆ ಎಂಬ ಅದನ್ನ ಕೂಡ ಸೂಚನೆ ಮಾಡುತ್ತಾ ಧೃಷ್ಣು ಇತಿ ಇಂದ್ರಸ್ಯ ವಿಶೇಷಣ. ಧೃಷ್ಣು ಅಂತ ಅವನನ್ನು ಕರೀತಾರೆ. ಯಾಕೆ? ಅಷ್ಟು ಒಂದು ಸಾಮರ್ಥ್ಯ ಉಳ್ಳವನು ಅಂತ. ದರ್ಶನಶೀಲ, ಯಾರಿಗೆ ಎಷ್ಟು ಪುಣ್ಯ ಹೋಗಬೇಕು, ಪಾಪ ಹೋಗಬೇಕು, ಎಷ್ಟು ಸಾಮರ್ಥ್ಯ ಬರಬೇಕು, ಎಲ್ಲವನ್ನು ನಡೆಸತಕ್ಕವರನ್ನ ಧೃಷ್ಣು ಅಂತ ಕರೀತಾರೆ. ದರ್ಶನಶೀಲ, ಶಾಸನ ಮಾಡತಕ್ಕವರು ಅಂತ. ಶಾಪರೋಧನ ಸಾಮರ್ಥ್ಯ ಸ್ವಭಾವ ಇತ್ಯರ್ಥ. ದರ್ಶನಶೀಲ ಅಂದ್ರೆ ಒಬ್ಬರಿಗೆ ಎಷ್ಟು ಶಾಪ ಕೊಡಬೇಕು ಅದನ್ನ ಕರೆಕ್ಟ್ ಆಗಿ ಮಾಡತಕ್ಕವರು ಅಂತ. ಶಾಪರೋಧನ, ಶಾಪವನ್ನ ತಡೆಯುವ ಸಾಮರ್ಥ್ಯವೂ ಇದೆ ಅವರಿಗೆ. ಹೆಚ್ಚು ಶಾಪ ಆದರೆ ತಡೀತಾರವರು, ಅಷ್ಟು ಸಾಮರ್ಥ್ಯ ಉಳ್ಳವರನ್ನ ದರ್ಶನಶೀಲ ಧೃಷ್ಣು ಅಂತ ಕರೀತಾರೆ. ಅಂತ ಇಂದ್ರದೇವರು ಸಾಮರ್ಥ್ಯ ಅದು. ಆ ಊರ್ವಶಿ ಕೊಟ್ಟ ಶಾಪವನ್ನು ಕೂಡ ಸ್ವಲ್ಪ ಬದಲಾವಣೆ ಮಾಡಿ ಅರ್ಜುನನಿಗೆ ಅನುಗ್ರಹ ಆಗುವಂತೆ ಮಾಡಿದರು ಅಂತ ಅರ್ಥ. ತಥೋ ವಸತ್ ಪಾಂಡವೇಯೋ ಗಂಧರ್ವಂ ವೇದಮಭ್ಯಸನ್ ಗಂಧರ್ವ ಚಿತ್ರಸೇನಾತ್ತು ತಥಾಸ್ತ್ರಾಣಿ ಸುರೇಶ್ವರಾತ್. ಅಷ್ಟಾದ ಮೇಲೆ, ಶಾಪವನ್ನು ಪಡೆದ ಮೇಲೆ ಗಾಂಧರ್ವಂ ವೇದಂ ಅಂದ್ರೆ ಗಾನವಿದ್ಯೆ, ಗಾಂಧರ್ವ ವೇದ ಅಂದ್ರೆ ಗಾನವಿದ್ಯೆ ಅಂತ, ಅದನ್ನ ಚಿತ್ರಸೇನ ಎನ್ನುವ ಒಂದು ಗಂಧರ್ವನಿಂದ ಅಭ್ಯಾಸ ಮಾಡಿದ ಅರ್ಜುನ.
ತಥಾ ಸುರೇಶ್ವರಾತ್ ಇಂದ್ರಾತ್ ಅಸ್ತ್ರಾಣಿ ಚ ಅಭ್ಯಸನ್ ಅವಸತ್. ಇಂದ್ರನಿಂದ ಇನ್ನಷ್ಟು ಅಸ್ತ್ರಗಳನ್ನು ಕೂಡ ಅಭ್ಯಾಸ ಮಾಡ್ತಾ ಅವನು ಅಲ್ಲಿ ವಾಸ ಮಾಡ್ತಾ ಸ್ವರ್ಗದಲ್ಲಿ ಇದ್ದ ಅಂತ ಹೇಳ್ತಾ ಇದ್ದಾರೆ. ಸುಭದ್ರಯ ಅಭಿಮನ್ಯುನ ಸಹ ಸ್ವಕಾಂ ಪುರಂ ಗತಃ ಜನಾರ್ದನೋತ್ರ ಸಂವಸನ್ ಕದಾಚಿತ್ತಿತ್ತಮೈಕ್ಷತ. ಶ್ರೀಕೃಷ್ಣನು ಸುಭದ್ರಾದಿಯುತ, ಸುಭದ್ರ, ಅಭಿಮನ್ಯು ಇವರನ್ನೆಲ್ಲ ಕರೆದುಕೊಂಡು ದ್ವಾರಕಾ ಪಟ್ಟಣಕ್ಕೆ ಹೋದ ಅಂತ ನಾವು ಹಿಂದೆ ನೋಡಿದ್ದೀವಿ. ವನವಾಸ ಕಾಲದಲ್ಲಿ ಪಾಂಡವರ ಜೊತೆಗೆ ಸುಭದ್ರ, ಅಭಿಮನ್ಯು ಅವರು ಯಾರು ಇದ್ದಿಲ್ಲ ಅಲ್ಲಿ. 5 ಜನ ಪಾಂಡವರು, ದ್ರೌಪದಿ ಅಷ್ಟೇ. ಕುಲ ಪುರೋಹಿತ ಅಂದ್ರೆ ಪಾಂಡವರ ಪುರೋಹಿತರಾದ ದೌಮ್ಯಾಚಾರ್ಯ, ಅಲ್ಲಿ ಬಂದ ಅನೇಕ ಋಷಿಗಳು, ಸನ್ಯಾಸಿಗಳು ಇಷ್ಟಿದ್ರೆ ಹೊರತು ಪಾಂಡವರ ಉಳಿದ ಸಂಬಂಧಿಕರು ಯಾರು ಅಲ್ಲಿ ಇದ್ದಿಲ್ಲ ಅಂತ ಒಟ್ಟು. ಅಲ್ಲಿ ದ್ವಾರಕಾದಲ್ಲಿ ಏನ್ ಮಾಡಿದರು ಹಾಗೆ ಅಂದ್ರೆ ಅತ್ರ ಪುರ್ಯಾಂ ವಸನ್ ಇತ್ತಮೈಕ್ಷತ ವಿಚಾರಯಾಮಾಸ. ಅಲ್ಲಿ ಹೋಗಿ ಕೃಷ್ಣ ಈ ರೀತಿಯಾಗಿ ಯೋಚನೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಮಯಾ ವರೋಹಿ ಶಂಭವೇ ಪ್ರದತ್ತ ಆಸ ಪೂರ್ವತಃ ವರಂ ಗ್ರಹಿಷ್ಯ ಏವ ತೇ ಸಕಾಶತೋ ವಿಮೋಹಯನ್. ಅಂದ್ರೆ ಪರಮಾತ್ಮ ವಿಚಾರ ಮಾಡಿದ ಅಂದ್ರೆ ಇಚ್ಛೆ ಪಟ್ಟ ಅಂತ ಹೇಳಿದರು ಕೃಷ್ಣ ಪರಮಾತ್ಮ. ಏನ್ ಇಚ್ಛೆ ಪಟ್ಟ ಅದನ್ನು ಹೇಳ್ತಾ ಇದ್ದಾರೆ. ಪೂರ್ವತಃ ಮಯಾ ಶಂಭವೇ, ಹಿಂದೆ ನಾನು ರುದ್ರನಿಗಾಗಿ ಒಂದು ವರವನ್ನು ಕೊಟ್ಟಿದ್ದೆ. ಪರಮಾತ್ಮ ರುದ್ರದೇವರಿಗೆ ಒಂದು ವರವನ್ನು ಕೊಟ್ಟಿದ್ರು. ಏನದು? ವಿಮೋಹಯನ್ ಅಸುರಾನ್, ನಾನು ನಿನ್ನ ಹತ್ರ ವರ ಪಡೆಯುವಂತೆ ನಟನೆ ಮಾಡಿ ಕೃಷ್ಣಾವತಾರದಲ್ಲಿ ಅಸುರರಿಗೆ ಮೋಹವನ್ನು ಉಂಟು ಮಾಡ್ತೇನೆ ಹಾಗೆ ಅಂತ ಪರಮಾತ್ಮ ಹೇಳಿದ್ದ. ಅಂದ್ರೆ ರುದ್ರನಿಂದ ತಾನು ವರವನ್ನ ಪಡೆಯುವವನಾಗಿ, ಅಂದ್ರೆ ಏನರ್ಥ ಆಯಿತು? ವರ ಕೊಡುವವರು ದೊಡ್ಡವರು ಅಂತ ಆದರು, ಅದರಿಂದ ಶಿವ ದೊಡ್ಡವರಾದ ಅಂತ. ಈ ರೀತಿಯಾಗಿ ಅಸುರರಿಗೆ ಮೋಹ ಬರಬೇಕು. ಅದಕ್ಕಾಗಿ ಪರಮಾತ್ಮ ಮೊದಲೇ ಆ ಮಾತನ್ನು ಹೇಳಿದ್ದ. ತೇ ಸಕಾಶತಃ ವರಂ ಗ್ರಹೀಷ್ಯೇ ಏವ, ನಿನ್ನ ದೆಸೆಯಿಂದ ನಾನು ವರವನ್ನ ಪಡೀತೇನೆ ಹಾಗೆ ಅಂತ ಪರಮಾತ್ಮ ಹೇಳಿದ್ದ. ತ್ವಾಮಾರಾಧ್ಯ ತಥಾ ಶಂಭೋ ಗ್ರಹೀಷ್ಯಾಮಿ ವರಂ ಸದಾ ದ್ವಾಪರಾದೌ ಯುಗೆ ಭೂತ್ವಾ ಕಲಯ ಮಾನುಷಾದಿಷು. ಈ ಒಂದು ವಿಚಾರವನ್ನ ತಿಳಿಸಿಕೊಡುವ ಪದ್ಮಪುರಾಣದ ವಾಕ್ಯ. ಪದ್ಮಪುರಾಣ ವಾಕ್ಯವನ್ನ ವಿಚಾರ ಮಾಡ್ತಾ ಆಚಾರ್ಯರು ಹೇಳ್ತಾ ಇದ್ದಾರೆ ಅಂತ ವೇದಾಂಗ ತೀರ್ಥರು ತಿಳಿಸಿಕೊಡ್ತಾ ಇದ್ದಾರೆ. ವರ ಕೊಡುವ ಸಮಯದಲ್ಲಿ ವಿಷ್ಣು ರುದ್ರದೇವರಿಗೆ ಏನ್ ಹೇಳಿದ ಎಂಬ ಮಾತನ್ನ ಆ ಪದ್ಮಪುರಾಣದ ಮಾತು ತಿಳಿಸಿಕೊಡ್ತಾ ಇದೆ. ಶಂಭೋ ರುದ್ರನೇ ದ್ವಾಪರಾದೌ ಯುಗೆ, ದ್ವಾಪರದ ಆದಿ ಸಮಯದಲ್ಲಿ ಮಾನುಷಾದಿಷು ಕಲೆಯ ಅಂಶೇನ ಅವತೀರ್ಯ, ಅಂದ್ರೆ ಕಲಿಯುಗ ಬರ್ಲಿಕ್ಕೆ ಮುಂಚೆ ಪೂರ್ವದಲ್ಲಿ ಇರುವ ದ್ವಾಪರದಲ್ಲಿ ಅಂತ ಒಟ್ಟು ಅರ್ಥ. ಅಂತ ಕಲಿಯುಗ ಬರುವ ಸಂದರ್ಭದಲ್ಲಿ ಮನುಷ್ಯರಲ್ಲಿ ನಾನು ಅವತಾರ ಮಾಡಿ ಒಂದು ಅಂಶದಿಂದ ಸ್ವಾಂ ಆರಾಧ್ಯ, ನಿನ್ನನ್ನು ಪೂಜೆ ಮಾಡಿ ಸದಾ ವರಂ ಗ್ರಹಿಷ್ಯಾಮಿ, ಸದಾ ವರವನ್ನು ನಾನು ಪಡೆಯುತ್ತೇನೆ ಹಾಗೆಂತ. ಈ ರೀತಿಯಾಗಿ ಪದ್ಮಪುರಾಣದಲ್ಲಿಯೂ ಕೂಡ, ಮಹಾಭಾರತದಲ್ಲೂ ಇದೆ, ಪುರಾಣದಲ್ಲೂ ಇದರ ಉಲ್ಲೇಖ ಇದೆ ಅಂತ ಆಚಾರ್ಯರು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸ್ವಾಗಮೈ ಕಲ್ಪಿತೈ ಸ್ವಂಚ ಜನಾನ್ ಮದ್ವಿಮುಖಾನ್ ಕುರು ಮಾಂ ಚ ಗೋಪಯ ಏನ ಸ್ಯಾತ್ ಸೃಷ್ಟಿರೇಶೋತ್ತರಾಧರ. ನಾನು ನಿನ್ನನ್ನ ಪೂಜೆ ಮಾಡ್ತೇನೆ, ವರವನ್ನ ಕೇಳ್ತೇನೆ. ತ್ವಂ ಸ್ವ ಆಗಮೈಹಿ ಸ್ವಪ್ರತಿಪಾದಕೈಹಿ ಕಲ್ಪಿತೈಹಿ,
ಸ್ವಕಪೋಲಕಲ್ಪಿತೈಃ ನಿರ್ಮಿತೈಃ ಜನಾನ್ ದುಷ್ಟಜನಾನ್ ಮದ್ವಿಮುಖಾನ್ ಅಂದ್ರೆ ಮೈ ಭಕ್ತಿಶೂನ್ಯಾನ್ ಕುರು ಮಾಂಚ ಗೋಪಯ ಅಂದ್ರೆ ಆಚ್ಛಾದ್ಯ. ಅಂದ್ರೆ ಮತ್ತೊಂದು ಮಾತನ್ನು ಪರಮಾತ್ಮ ಹೇಳಿದ, ನಾನು ನಿನ್ನ ಹತ್ರ ವರವನ್ನ ಕೇಳುವಂತೆ ನಿನ್ನನ್ನು ಪೂಜೆ ಮಾಡ್ತೀನಿ. ಯಾಕೆ ಹಾಗೆಂದ್ರೆ ನೀನು ಇನ್ನೊಂದು ಕೆಲಸವನ್ನು ಮಾಡಬೇಕು, ನನಗೆ ವರ ಕೊಟ್ಟಂತೆ ಇರಬೇಕು, ಮತ್ತು ನೀನು ಒಂದು ಆಗಮವನ್ನು ಕೂಡ ರಚನೆ ಮಾಡಬೇಕು, ಶಾಸ್ತ್ರವನ್ನು ಕೂಡ ರಚನೆ ಮಾಡಬೇಕು. ಪಾಶುಪತಾಗಮ ಕರೀತಾರೆ. ರಚನೆ ಮಾಡಿ ಅದರಲ್ಲಿ ನಿನ್ನ ಕಪೋಲ ಕಲ್ಪಿತವಾದ ವಿಚಾರಗಳನ್ನೆಲ್ಲ ಅದರಲ್ಲಿ ತುಂಬಿಸು. ಪ್ರಮಾಣ ಏನಿರೋದಿಲ್ಲ, ರುದ್ರದೇವರು ಬರೆದದ್ದೇ ಪ್ರಮಾಣ ಅಂತ ಅವ್ರು ಹೇಳ್ತಾರೆ ಅಷ್ಟೇ, ಬೇರೆಯವರು. ಅದರಿಂದ ಯಥೋಚಿತವಾಗಿ ನೀನು ಅದನ್ನ ರಚನೆ ಮಾಡಿ ಏನ್ ಮಾಡಬೇಕು, ಈ ದುಷ್ಟ ಜನರಿದ್ದಾರಲ್ಲ, ದುಷ್ಟ ಜನರಿಗೆ ಅವರಿಗೆ ನನ್ನಲ್ಲಿ ಭಕ್ತಿ ಬರಬಾರದು. ನನ್ನಲ್ಲಿ ಭಕ್ತಿ ಇಲ್ಲದವರಂತೆ, ಅಂದ್ರೆ ಏನು ಮಹಿಮೆ ಅಷ್ಟೇನಿಲ್ಲ ವಿಷ್ಣುವಿನದ್ದು, ರುದ್ರದೇವರ ಮಹಿಮೆ ಭಾರಿ ಅಪಾರ ಇದೆ ಹಾಗೆ ಅಂತ ನನ್ನ ಮಹಿಮೆಯನ್ನೆಲ್ಲ ಮುಚ್ಚಿಟ್ಟು ಗೋಪಯ್ಯ ಆಚ್ಛಾದನೆ ಮಾಡಿ ನಿನ್ನನ್ನು ನೀನು ದೊಡ್ಡವ ಅಂತ ಹೇಳಿಕೋ ಹಾಗೆ ಅಂತ. ನನ್ನ ಸರ್ವೋತ್ತಮತ್ವವನ್ನು ಹೇಳಬೇಡ, ನೀನು ವರ ಕೊಟ್ಟವನಂತೆ ಉತ್ತಮನಂತೆ ನೀನು ಹೇಳಿಕೋ ಹಾಗೆ ಅಂತ. ಅದರಿಂದ ಏನು ಹೇಳಿದಂತೆ ಆಯಿತು ಅಂದರೆ, ಏನ ಸ್ಯಾತ್ ಪ್ರೋಕ್ತೇನ ಕೃತೇನ ಏಷಃ ಆಸುರ ಸೃಷ್ಟಿ ಉತ್ತರ ಸನ್ಮಾರ್ಗ ವರ್ತಿನ್ಯಪಿ ಅಧರ ಅಸನ್ಮಾರ್ಗವರ್ತಿನಿ ಸ್ಯಾತ್ ತದರ್ಥಂ ಇದಂ ಕುರು ಇತ್ಯರ್ಥ. ಯಾರು ಅಸುರರು ಸನ್ಮಾರ್ಗದಲ್ಲಿ ನಡೀತಾರಲ್ವಾ, ಸಹವಾಸ ನಿಮಿತ್ತವಾಗಿ ದುಷ್ಟ ಜನರು ಕೂಡ ಸನ್ಮಾರ್ಗದಲ್ಲಿ ಒಮ್ಮೊಮ್ಮೆ ನಡೆಯುತ್ತಾರೆ, ದೀರ್ಘಕಾಲ ಇರೋದಿಲ್ಲ. ಅಂತ ಜನರು ಸನ್ಮಾರ್ಗದಲ್ಲಿ ನಡೀಬಾರ್ದು. ಯಾಕೆ? ಅವರ ಯೋಗ್ಯತೆ ಆ ರೀತಿಯಾಗಿ ಇರ್ತದೆ. ಅವರು ತಾಮಸ ಯೋಗ್ಯರು, ತಮಸ್ಸಿಗೆ ಹೋಗಬೇಕಾದವರು. ಅವರು ದೇವರಲ್ಲಿ ಭಕ್ತಿ ಮಾಡ್ತಾ ಬಂದ್ರೆ ದೇವರು ಅವರಿಗೂ ಕೂಡ ಮೋಕ್ಷವನ್ನು ಕೊಡಬೇಕಾಗ್ತದೆ. ಆ ಸ್ವಭಾವ ಸ್ವರೂಪ ಗುಣ ಹೋಗೋದಿಲ್ಲ. ಅದರಿಂದ ಅಂಥವರಿಗೆ ತಮಸ್ಸೆ ಗತಿ ಅಂತ ಇದೆ. ಅದರಿಂದ ನನ್ನಲ್ಲಿ ಭಕ್ತಿ ಮಾಡಿದರೆ ನಾನು ಮೋಕ್ಷವನ್ನು ಕೊಡಬೇಕಾಗ್ತದೆ. ಅದರಿಂದ ನೀನು ಒಂದು ಆಗಮವನ್ನ ರಚನೆ ಮಾಡಿ ಯಾರ್ಯಾರು ತಾಮಸರು ಇದ್ದಾರೆ ಅವರನ್ನೆಲ್ಲ ಸನ್ಮಾರ್ಗದಿಂದ ಅಸನ್ಮಾರ್ಗದಲ್ಲಿ ಹೋಗುವಂತೆ ನೀನು ಒಂದು ಗ್ರಂಥವನ್ನು ರಚನೆ ಮಾಡು, ಆಗಮವನ್ನು ರಚನೆ ಮಾಡು ಅಂತ ಪರಮಾತ್ಮ ಆದೇಶ ಮಾಡಿದ್ದ. ಇನ್ನು ಮುಂದಿನ ಘಟನೆ ಏನಾಯ್ತು ಅಂತ ಮತ್ತೆ ಹೇಳ್ತಾರೆ. ನಾಳೆ ಸೇರಿದಾಗ ಶ್ರೀಮದ್ ಭಾಂತರ್ಗತ ಶ್ರೀಕೃಷ್ಣ ಆತ್ಮ ಶ್ರೀಹರೇ ನಮಃ.